ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇದು ಎಷ್ಟು ಮಟ್ಟಿಗೆ ಸತ್ಯ, ಎಷ್ಟು ಮಟ್ಟಿಗೆ ಸುಳ್ಳು ಅಂತಕ್ಕಂಥದ್ದು ನಾವು ಏನಂತಂದರೆ ಇಲಾಖೆ ಕಡೆಯಿಂದ ನೋಟಿಫಿಕೇಶನ್ ಬಂದಾಗ ಏನಂತಂದರೆ ಕ್ಲಾರಿಫೈ ಆಗುತ್ತೆ. ಸೊ ಸದ್ಯಕ್ಕೆ ನಾನು ಹೀಗೆ ಒಂದು ಯೂಟ್ಯೂಬಲ್ಲಿ ನೋಡ್ತಿರ್ಬೇಕಾದ್ರೆ ಒಂದು 4 ವಿಡಿಯೋಗಳನ್ನು ನೋಡಿದೆ. ಸೊ ಹೇಳ್ತಾ ಇದ್ದಾರೆ ರೈಟಿಂಗ್ ಎಕ್ಸಾಮು ಏನಪ್ಪ ಅಂದರೆ ಕ್ಯಾನ್ಸಲ್ ಆಗಿದೆ, ಬರೀ 200 ಮಾರ್ಕ್ಸ್ಗೆ ಮಾತ್ರ HSTR ಮತ್ತು GPSTR ನಡೆಯುತ್ತೆ ಅಂತ. ಸೊ ಹಾಗೇನಾದರೂ ಆದರೆ ತುಂಬ ಖುಷಿ ಆಗುತ್ತೆ. ಸೊ ನೋಡೋಣ, ನಿಜವಾಗ್ಲೂ ಆ ಥರ ಏನಾದರೂ ಆದರೆ ಬಹಳ ಖುಷಿ ಆಗುತ್ತೆ. ಆದರೆ ಅಭ್ಯಾಸ ಮಾಡೋದು ತಪ್ಪಲ್ಲ, ಹಾಗಂತ ನೀವು ಕೈ ಬಿಡಬೇಡಿ. ನಿಮ್ದೇನಿದೆ ನೀವು ಪ್ರತಿಯೊಂದನ್ನು ಓದ್ತಾ ಬನ್ನಿ. ಯಾಕಂತಂದರೆ ಇಲಾಖೆ ಕಡೆಯಿಂದ ಸೊ ಪರ್ಟಿಕ್ಯುಲರ್ ನ್ಯೂಸ್ ಬರೋ ತನಕ ಅದ್ಯಾವುದೂ ಸತ್ಯ ಅಂತ ನಮಗೆ ಹೇಳಲಿಕ್ಕಾಗೋದಿಲ್ಲ. ಹೀಗೆ ನಾನು ನೋಡ್ತಿರ್ಬೇಕಾದ್ರೆ ನೋಡಿದೆ. ಸೊ ಕೆಲವೊಬ್ರು ಅದನ್ನು ನೋಡ್ಬಿಟ್ಟು ಕಮೆಂಟ್ಸ್ ಕೂಡ ಹಾಕಿದ್ದೀರಾ, ಅವ್ರಿಗೆ ತುಂಬ ಖುಷಿ ಆಯಿತು ಅಂತ ಹೇಳ್ಬಿಟ್ಟು. ನಿಜಕ್ಕೂ ನಮಗೂ ಖುಷಿ ಆಗುತ್ತೆ. ರೈಟಿಂಗ್ ಇಲ್ಲ, ಮಲ್ಟಿಪಲ್ ಚಾಯ್ಸ್ ಅಂದರೆ ಅಷ್ಟೇ ಕಾಂಪಿಟೇಷನ್ ಕೂಡ ಇರುತ್ತೆ, ಇಲ್ಲ ಅಂತಿಲ್ಲ. ಸೊ ಪ್ರಾಕ್ಟೀಸ್ ಮಾಡಿದವ್ರಿಗೆ ಏನೋ ಒಂಥರ ಬೇಜಾರಾಗುತ್ತೆ, ಇಲ್ಲ ನಾನು ಪ್ರಾಕ್ಟೀಸೇ ಮಾಡಿಲ್ಲ, ಬರೀ ಓದ್ತಾ ಇದ್ದೀನಿ, ರೈಟಿಂಗ್ ಪ್ರಾಕ್ಟೀಸ್ ಇಲ್ಲ ಅನ್ನೋರಿಗೆ ನಿಜಕ್ಕೂ ತುಂಬ ಖುಷಿ ಆಗುತ್ತೆ. ಸೊ ಹಾಗಾದರೆ ಇನ್ನೂ ಗುಡ್. ಏನಪ್ಪ ಅಂತಂದರೆ ಮಲ್ಟಿಪಲ್ ಚಾಯ್ಸ್ ಇರೋದ್ರಿಂದ ಪಟ ಅಂತ ನಾವು ಎಷ್ಟು ಸಬ್ಜೆಕ್ಟ್ ಬೇಕಾದ್ರೂ ಕವರ್ ಮಾಡ್ತಾ ಓದ್ತಾ ಹೋಗ್ಬೋದು. ಹಾಗೆ ಆಗಲಿ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಅದು ಎಷ್ಟು ಮಟ್ಟಿಗೆ ಸತ್ಯ, ಎಷ್ಟು ಮಟ್ಟಿಗೆ ಸುಳ್ಳು ಅಂತಕ್ಕಂಥದ್ದು ಈಗ ನಾವು ಅದನ್ನು ನಿರ್ಧಾರ ಮಾಡಲಿಕ್ಕೆ ಆಗೋದಿಲ್ಲ. ಏನಪ್ಪ ಅಂತಂದರೆ ಅದು ಕ್ಲಿಯರ್ ಆಗಿ ಇಲಾಖೆ ಕಡೆಯಿಂದ ನೋಟಿಫಿಕೇಶನ್ ಬಂದಾಗ ಮಾತ್ರ ಅದನ್ನು ನೀವು ನಂಬಬೇಕು ಅಂತ ನಾನು ಹೇಳ್ತೀನಿ. ಹೀಗೆ ನಾನು ಸರ್ಚ್ ಮಾಡ್ತಿರ್ಬೇಕಾದ್ರೆ ಓದ್ತಿರ್ಬೇಕು, ಯಾಕಂದರೆ ನಾನು ಕೂಡ ಓದ್ತಾ ನನಗೇನಾದರೂ ಬೇಜಾರಾದಾಗ ಕೆಲವೊಂದು ಸರ್ಸ್ ಕ್ಲಾಸ್ಗಳನ್ನು ಕೂಡ ನೋಡ್ತಾ ಇರ್ತೀನಿ. ಸೊ ನೋಡ್ತಾ ಹಾಗೆ 1-2 ವಿಡಿಯೋಗಳು ನನ್ನ ಕಣ್ಣಿಗೆ ಬಿತ್ತು. ಅವರು ಹೇಳಿದ್ದಾರೆ ಇಲ್ಲ ರೈಟಿಂಗ್ ಕ್ಯಾನ್ಸಲ್ ಆಗಿದೆ, 200 ಮಾರ್ಕ್ಸ್ಗೆ ಮಾತ್ರ ಇರೋದು. ಸೊ ಏನಿದ್ರು ಮಲ್ಟಿಪಲ್ ಚಾಯ್ಸ್ ಅಂತಲೇ ಹೇಳಿದ್ದಾರೆ, ಯಾರು ಏನು ಎತ್ತ ಅಂತ ಹೇಳೋದು ಬೇಡ. ಸೊ ಅದು ನಿಜವಾಗ್ಲೂ ಅದೇನಾದರೂ ಆಗಿದ್ರೆ ನಿಜಕ್ಕೂ ಖುಷಿ ಆಗುತ್ತೆ. ಅವ್ರಿಗೆ ಥ್ಯಾಂಕ್ಸ್ ಹೇಳೋಣ. ಆಮೇಲೆ ಇಲಾಖೆ ಕಡೆಯಿಂದ ಏನಂತಂದರೆ ನೋಟಿಫಿಕೇಷನ್ ಬರೋ ತನಕ ನೀವು ನಿಮ್ಮ ಸತತ ಪ್ರಯತ್ನವನ್ನು ಬಿಡಬೇಡಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಸೊ ರೈಟಿಂಗ್ ಇದ್ದರೆ ಕಷ್ಟನೇ, ರೈಟಿಂಗ್ ಇಲ್ಲ ಅಂದರೆ ಭಾರಿ ಖುಷಿ ಆಗುತ್ತೆ. ನಿಜಕ್ಕೂ ಇದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಮಲ್ಟಿಪಲ್ ಚಾಯ್ಸ್ ಇರೋದ್ರಿಂದ ಪಟ ಅಂತ ಓದ್ಕೊತ ಹೋಗ್ಬೋದು. ಈಗ ಓದಬೇಕು, ಬರೀಬೇಕು, ಪ್ರಾಕ್ಟೀಸ್ ಮಾಡಬೇಕು. ಆಮೇಲೆ ಲಾಂಗ್ ಆನ್ಸರ್ಸ್ ಇರುತ್ತೆ, ನೆನಪಿನ ಶಕ್ತಿ ಸೊ ಕಡಿಮೆ ಆಗ್ತಾ ಇರುತ್ತೆ. ಈ ವರ್ಕ್ ಪ್ರೆಷರ್ ಆಗಿರ್ಬೋದು, ಹೌಸ್ ವೈಫ್ಗಳಿಗೆ ಮನೆ ಒಂದು ಕಿರಿಕಿರಿ, ಹಾಗೆ ಏನೋ ಸಾವಿರಾರು ಕಾರಣ ಇರ್ಬೋದು. ಆ ಥರ ಅನ್ನೋರಿಗೆ ಬಹಳ ಅಂದರೆ ಬಹಳ ಗುಡ್ ನ್ಯೂಸ್ ಇದು. ಸೊ ಆ ಗುಡ್ ನ್ಯೂಸ್ ನಿಜ ಆದರೆ ನಿಜಕ್ಕೂ ಬಹಳ ಖುಷಿ ಆಗುತ್ತೆ. ಅದು ನಿಜನಾ ಸುಳ್ಳ ಅಂತ ನಾನು ಸದ್ಯಕ್ಕಂತೂ ಹೇಳೋದಿಲ್ಲ, ಯಾಕಂದರೆ ನೋಡಿದ್ದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಅದು ನಿಜನೇ ಅಂತ ನಮಗೆ ಪರ್ಟಿಕ್ಯುಲರ್ ಆಗಿ ಗೊತ್ತಾಗಬೇಕು ಅಂತಂದರೆ ಇಲಾಖೆ ವತಿಯಿಂದ ನಮಗೆ ನೋಟಿಫಿಕೇಷನ್ ಬಂದಾಗ ಮಾತ್ರ. ಹೌದು, ಏನಂತಂದರೆ ರೈಟಿಂಗ್ ತೆಗೆದಿದ್ದಾರೆ HSTR ಮತ್ತು GPSTR, ಈಗೇನಿದ್ರು ಮಲ್ಟಿಪಲ್ ಚಾಯ್ಸ್ ಅಂತ ಅವರು ಇಲಾಖೆ ಕಡೆಯಿಂದ ನೋಟಿಫಿಕೇಷನ್ ಹೊರಡಿಸಿದಾಗ ಮಾತ್ರ ಅದು ಕನ್ಫರ್ಮ್ ಮಾಡಲಿಕ್ಕೆ ಸಾಧ್ಯ. ಅದು ಯಾರಾದರೂ ನೀವು ಆ ಥರ ನೋಟಿಫಿಕೇಷನ್ ನೋಡಿದ್ರೆ ದಯವಿಟ್ಟು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನಾನು ಕೂಡ ಯಾಕಂದರೆ ನೆಕ್ಸ್ಟ್ ನಮ್ಮ ವಿಡಿಯೋನ ನೋಡ್ತಕ್ಕಂಥ ವ್ಯೂವರ್ಸ್ಗೆ ಕ್ಲಾರಿಫೈ ಮಾಡಲಿಕ್ಕೆ ಬರುತ್ತೆ ಅಂತ ನನ್ನ ಒಂದು ಅನಿಸಿಕೆ, ಅಭಿಪ್ರಾಯ. ಸೊ ಇದನ್ನು ಯಾವುದಕ್ಕೂ ಸೀರಿಯಸ್ ಆಗಿ ತೊಗೋಬೇಡಿ. ನೀವೇನು ಸ್ಟಡಿ ಮಾಡ್ತಾ ಇದ್ದೀರಾ ಮಾಡ್ತಾ ಹೋಗಿ. ಆ ರೀತಿ ಏನಾದರೂ ಆದರೆ ನಿಮ್ಮ ಜೊತೆ ನಿಮಗಿಂತ 10 ಪಟ್ಟು ಖುಷಿ ಪಡೋಳು ನಾನು ಆಗಿರ್ತೀನಿ. ಯಾಕಂದರೆ ರೈಟಿಂಗ್ ಅಂದರೆ ತುಂಬಾ ಕಷ್ಟ. ಮಲ್ಟಿಪಲ್ ಚಾಯ್ಸ್ ಆಗಿದ್ರೆ ಎಲ್ಲರಿಗೂ ಖುಷಿ ಆಗುತ್ತೆ, ಅಷ್ಟೇ ಟಫ್ ಕೂಡ ಇರುತ್ತೆ. ಯಾಕಂದರೆ TET ಆದವ್ರೇನು ಸುಮಾರು ಜನ ಇದ್ದಾರೆ. ಹಾಗಂತ ಅದನ್ನು ಯಾವುದನ್ನು ಏನಪ್ಪ ಅಂತಂದರೆ ನಾವು ಭಯ ಅಂತ ತಗೋಬಾರ್ದು, ಧೈರ್ಯಗೆಡಬಾರ್ದು, ಮುನ್ನುಗ್ತಾ ಇರಬೇಕು. ಏನಾದರೂ ಆಗಲಿ ನಾವು ಕೂಡ ಟೀಚರ್, ಅವರಲ್ಲಿ ನಾವು ಒಬ್ಬರು, ನಮಗೆ ಬೇಕಾಗಿತ್ತು ಒಂದು ಪೋಸ್ಟ್, ಆ ಒಂದು ಪೋಸ್ಟ್ ನಂದೇ ಆಗಿರುತ್ತೆ ಅನ್ನೋ ಥರ ಧೈರ್ಯವಾಗಿ ಮುನ್ನುಗ್ಗಿ ಅಂತ ಹೇಳ್ತೀನಿ. ಆ ಥರ ಏನಾದರೂ ನಿಮಗೂ ಕೂಡ ಕ್ಲಾರಿಫೈ ಇದ್ದರೆ, ಆ ಥರ ನೋಟಿಫಿಕೇಷನ್ ಏನಾದರೂ ಸರ್ಕಾರದ ವತಿಯಿಂದ, ಇಲಾಖೆ ವತಿಯಿಂದ ಸಿಕ್ಕಿದ್ರೆ ದಯವಿಟ್ಟು ನಮ್ಮ ಒಂದು ಚಾನಲಲ್ಲಿ ನೀವು ಕೂಡ ಹಂಚ್ಕೊಳ್ಳಿ. ಅದನ್ನು ನಾವು ಒಂದು 4 ಮಂದಿಗೆ ತಿಳಿಸಿದರೆ ಅವ್ರಿಗೂ ಕೂಡ ಓದಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಒಂದು ಉದ್ದೇಶ. ಸೊ ಯಾವುದಕ್ಕೂ ಕೂಡ ಪ್ರಯತ್ನವನ್ನು ಬಿಡಬೇಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.